ಗಮನಿಸಿ. ಮೊದಲಿಗೆ ನನ್ನನ್ನು ಕರೆದಕ್ಕಾಗಿ ಭೀಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಕನ್ನಡ ಸಂಶಿಕರಿಗೆ ಅವರ ಪ್ರೀತಿ ವಿದ್ಯಾರ್ಥಿಗಳೇ, ಈಗ ನಿಮ್ಮ ಚರ್ಚಾ ಸ್ಪರ್ಧೆಯನ್ನು ಕೇಳಿದಾಗ ನನಗೆ ಎರಡು ರೀತಿಯ ಮಿಶ್ರಭಾವ ಆಗುತ್ತೆ. ಯಾಕೆಂದರೆ ನಾನು ವಿದ್ಯಾರ್ಥಿ ಆಗಿದ್ದಾಗ ನಿಮ್ಮ ಥರ ಸಾಕಷ್ಟು ಶಾಲೆ ಕಾಲೇಜುಗಳು ನಡೆಯುವಂಥ ಸ್ಪರ್ಧೆಗಳಿಗೆ, ಚರ್ಚಾ ಸ್ಪರ್ಧೆಗಳಿಗೆ, ಪ್ರಬಂಧ ಬರವಣಿಗೆಗಳಿಗೆ, ಸ್ಪೀಕರ್ ಸ್ಪೀಚ್ ಬರವಣಿಗೆಗಳಿಗೆ ನಾವು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೇವೆ. ಆಯ್ತಲ್ಲ, ನಿಮ್ಮಲ್ಲಿ ಮೊದಲನೇ ಸಮಸ್ಯೆ ಏನಂದರೆ ನಾನು ಮಾತನಾಡ್ತೀನಿ ಅನ್ನೋ ಆತ್ಮವಿಶ್ವಾಸನೇ ಭಾಳ ಜನರಲ್ಲಿ ನಾನು ಕಂಡಿಲ್ಲ. ತುಂಬ ಜನರಿಗೆ ಆತ್ಮವಿಶ್ವಾಸ ಕೊಡುತ್ತೆ. ಎರಡನೇದು ಭಾಷಾ ಶ್ರುತಿ ಇಲ್ಲ. ಅದಕ್ಕೆ ಸಾಕಷ್ಟು ಕಾರಣ ಇದೆ. ಒಂದು, ನೀವು ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣವನ್ನು ಪಡಿತಾ ಇರೋದು, ಅಥವಾ ಕನ್ನಡ ಭಾಷೆ ಬಗ್ಗೆ ಅಷ್ಟು ಆಸಕ್ತಿ ವಹಿಸದೇ ಇರೋದು, ಹೀಗೆ ಹಲವು ಕಾರಣಗಳು ಅದರಿಂದ ಇದೆ. ಆದರೆ ಮಾತನಾಡಿದವರಾದರೂ ಕೂಡ ಸ್ವಲ್ಪ ವಿಷಯವನ್ನು ಒಂಚೂರು ಸರಿಯಾಗಿ ಓದ್ಕೊಂಡಿದ್ದರೆ ನೀವು ಅದನ್ನು ಹೆಚ್ಚು ಆತ್ಮವಿಶ್ವಾಸದ ಪ್ರಸ್ತುತಿಪಡಿಸಕ್ಕೆ ಸಾಧ್ಯ ಇದೆ. ಶಿಕ್ಷಣ ವ್ಯವಸ್ಥೆ ನಮ್ಮ ನಾಡಿನ ಜಗತ್ತಿಗೆ ಅಥವಾ ಆಧುನಿಕ ಜಗತ್ತಿಗೆ ನಮ್ಮನ್ನು ಸಿದ್ಧಪಡಿಸ್ತಾ ಇಲ್ಲ ಅಂದರೆ ನಿಮ್ಮಲ್ಲಿ ಬಹುತೇಕರು ಒಬ್ಬರನ್ನು ಬಿಟ್ಟರೆ ಉಳಿದವರು ಎಲ್ಲರೂ ಇಲ್ಲ ಅಂತಲೇ ಹೇಳಿದೆ. ನನಗೆ ಅಲ್ಲೇ ತಪ್ಪು ಅಂತ ಅನಿಸ್ತಾ ಇದೆ. ನೋಡಿ, ನಿಮ್ಮ ಅಭಿಪ್ರಾಯಗಳನ್ನು ಮಂಡಿಸೋದಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ. ಆದರೆ ನೀವು ಮಾತಾಡ್ತಾ ಇರೋ ವಿಷಯ ಸರಿನಾ ಅನ್ನೋದನ್ನು ನೀವು ಯೋಚನೆ ಮಾಡಬೇಕಲ್ಲ. ಉದಾಹರಣೆಗೆ, ಇವತ್ತಿನ ಶಿಕ್ಷಣ ವ್ಯವಸ್ಥೆ ತಪ್ಪು ಅಂತ ಖಂಡಿತ ಅಲ್ಲ. ಆದರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆ ಬರಬೇಕು ಅಂತ ನೀವು ಹೇಳಿದ್ರೆ ಅದನ್ನು ಹೋಗ್ತದೆ. ಅರ್ಥ ಕೆಲವರು ನೀಟ್ ಎಕ್ಸಾಮ್ಸ್ಗಳ ಬಗ್ಗೆ ಮಾತಾಡ್ತಾರೆ. ಈಗ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ ಅನ್ನೋ ಸುದ್ದಿಯನ್ನು ನಾವು ಪತ್ರಿಕೆಗಳಲ್ಲಿ ಓದಿದ್ವಿ, ಹೌದಾ? ಯಾವ ವ್ಯಕ್ತಿ ಸೋರಿಕೆ ಮಾಡಿದ್ರು ಅಂತ ನಮಗೆ ಗೊತ್ತಿದೆಯಲ್ಲ. ಹಾಗೆ ಸೋರಿಕೆ ಮಾಡೋದು ಶಿಕ್ಷಣ ಪದ್ಧತಿಯ ಲೋಪನ ಅಥವಾ ಶಿಕ್ಷಣ ಪಡೆದರೂ ಕೂಡ ಅಕ್ರಮವಾದ ದಾರಿಯಲ್ಲಿ ಬರುತ್ತಾ ಇರೋ ಆ ವ್ಯಕ್ತಿಯ ತಪ್ಪ. ಶಿಕ್ಷಣ ಯಾವ ಕಾಲದ ಕಳ್ಳತನ ಮಾಡುವುದು, ಕೊಲೆ ಮಾಡುವುದು, ಸುಲಿಗೆ ಮಾಡುವುದು, ಮೋಸ ಮಾಡುವುದು ಹೇಳ್ಕೊಟ್ಟಿದೆಯಾ? ಅದನ್ನು ಕಲಿತಂತ ನಾವುಗಳು ಸರಿಯಾದ ದಾರಿಯಲ್ಲಿ ನಡೆಯುತ್ತಿಲ್ಲ, ಹೌದಾ? ಆಮೇಲೆ ಶಿಕ್ಷಣ ಪದ್ಧತಿಯ ಬಗ್ಗೆ ನೀವು ಮಾತನಾಡ್ತಿರುವಾಗ ಶಿಕ್ಷಣ ಪದ್ಧತಿಯನ್ನು ಬಿಟ್ಟು ಮೌಲ್ಯಮಾಪನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನೋಡಿ, ಶಿಕ್ಷಣದ ಉದ್ದೇಶ ಶಿಕ್ಷಣ ಕೊಡೋದು, ಮೌಲ್ಯಮಾಪನ ಮಾಡೋದು ಇನ್ನೊಂದು ಉತ್ತಮ. ಈಗ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ನಾವು ಆಯ್ಕೆ ಮಾಡದೆ ಹೋದರೆ ಮಾನದಂಡ ಬೇಕಲ್ಲ, ಯಾವುದೊಂದು ಮಾನದಂಡ ಬೇಕಲ್ಲ. ನಾಳೆ ನೀಟ್ ಪರೀಕ್ಷೆನಲ್ಲಿ ನೀವು ಹೈಯೆಸ್ಟ್ ರ್ಯಾಂಕಿಂಗ್ ಬಂದರೆ ಮಾತ್ರ ನಿಮಗೆ ಮೆಡಿಕಲ್ ಸೀಟ್ ಸಿಗುತ್ತೆ, ಕರೆಕ್ಟಾ? ಅದಕ್ಕೆ ಮಾನದಂಡ ಏನು? ನೀವು ಪರೀಕ್ಷೆ ಬರೆದಿರೋ ಅಂಕಗಳು. ನೀವು ಕಾಪಿ ಹೊಡೆದ್ರು ಅಥವಾ ಬಾಯಿಪಾಠ ಮಾಡಬಾರ್ದು, ಕಂಠಪಾಠ ಮಾಡಬಾರ್ದು, ರಾತ್ರಿಯೆಲ್ಲ ಓದ್ತಿರೋ ಪ್ರಶ್ನೆ ಅಲ್ಲ. ನೀವು ಕೊಟ್ಟಿರೋ ಪ್ರಶ್ನೆ ಉತ್ತರ ಬರಲ್ಲ ಇವಾಗ ಅಷ್ಟೇ ಕ್ರಮ. ಅದು ಶಿಕ್ಷಣ ಪದ್ಧತಿಯ ಲೋಪ ಆಗಲಿ ದೋಷ ಆಗಲಿ ಖಂಡಿತ. ಆಮೇಲೆ ಕೆಲವು ನೀವು ಹೇಳ್ತಾ ಇದ್ದರೆ ಶಿಕ್ಷಣ ಪದ್ಧತಿ ವ್ಯಾವಹಾರಿಕವಾಗಿದೆ, ನಿಜ. ಆದರೆ ಶಿಕ್ಷಣ ಪದ್ಧತಿ ವ್ಯಾವಹಾರಿಕ ತಂದು ಮಾತ್ರಕ್ಕೆ ಎಲ್ಲ ಶಾಲೆ ಕಾಲೇಜುಗಳಲ್ಲೂ ಡೊನೇಷನ್ ತಗೊಳ್ತಾರ. ಈಗ ನೀವೆಲ್ಲ DMC ಸೇರಿದ್ರಲ್ಲ, ನೀವೆಲ್ಲ ಫೀಸ್ ಕಟ್ಟಿರ್ತೀರ, ನಿಮ್ಮ ಹತ್ರ ಡೊನೇಷನ್ ಏನಾದ್ರು ತಗೊಂಡಿದೆಯಾ? ಇಲ್ಲ, ನಿಜ ತಾನೆ? ಯಾಕೆಂದರೆ ನೀವೆಲ್ಲ ಮೆರಿಟೋರಿಯಸ್ ಅಂಕಗಳ ಆಧಾರದ ಮೇಲೆ ನೀವು ಬಂದಿದ್ದೀರಿ. ನೀವೇನಾದರೂ ಲಕ್ಷಾಂತರ ರೂಪಾಯಿ ಕೊಟ್ಟು ಪ್ರೈವೇಟ್ ಕಾಲೇಜ್ಗಳಿಗೆ ಹೋದರೆ ಅದು ತಪ್ಪು, ಹೌದಾ? ಅರ್ಥ ಆಗ್ತಿದೆಯಾ? ಕೇಳಿಸ್ತೀಯಮ್ಮ? ಇನ್ನೊಬ್ಬ ವಿದ್ಯಾರ್ಥಿ ಮಾತನಾಡಿದ್ದು ನಮಗೆ ಹೆಚ್ಚು ಮನಸ್ಸಿಗೆ ಯಾಕಂದರೆ ನಾಳೆ ನೀಟ್ ಪರೀಕ್ಷೆಯಲ್ಲಿ ನಾನು ಬರೀಬೇಕು, ನನ್ನೇ ಆದರೆ ತಂದೆ ತಾಯಿಗಳು ನಮ್ಮ ಮೇಲೆ ಒತ್ತಡಾಗ್ತಾರೆ ಅಂತ ಮಾತ್ರಲ್ಲ, ಹೆಣ್ಣು ಮಾತ್ರ ವಿಚಾರ ಹೆಚ್ಚು ಸೂಕ್ತ ಅಂತ ಅನಿಸುತ್ತೆ. ನೋಡಿ, ಆಕೆನೇ ಹೇಳುವಂತೆ 4 ಉತ್ತರಗಳಲ್ಲಿ ಯಾವುದಾದ್ರು ಒಂದು ಉತ್ತರ ಸರಿ ಇರುತ್ತೆ, ಹೌದಾ? ಜೀವನದಲ್ಲಿ ಒಂದೇ ಆಪ್ಷನ್ ಅಂತ ಏನು ಇರೋದಿಲ್ಲ. ಆಗ ಮೊದಲೇ ಪ್ರಕಾರ ಅಲ್ವಾ? ಈಗ ನೀಟ್ ಪರೀಕ್ಷೆ ಬರೀತೀವಿ, ಮೆಡಿಕಲ್ ಸೀಟ್ ಸಿಗಲಿಲ್ಲ, ಆಗ ನಾವೇನು ಮಾಡ್ತೀವಿ? ಶಿಕ್ಷಣ ಬಿಟ್ಬಿಡ್ತೀವಾ? ಇಂಜಿನಿಯರಿಂಗ್ ಇಲ್ವಾ? ಇನ್ಯಾವುದೋ ನರ್ಸಿಂಗು ಅಥವಾ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಎಜುಕೇಷನ್, ಸೈನ್ಸ್, ನಮಗೆ ಆಯ್ಕೆಗಳಿವೆ, ಹೌದಾ? ನೀಟ್ಗೆ ತಗೊಳ್ಬೇಕು ಆಯ್ಕೆ ಅಲ್ವಾ? ಜೀವನ ಬರೀ ಮೆಡಿಕಲ್ ಡಾಕ್ಟರ್ ಆಗೋದು ಒಂದೇ ಅಲ್ಲ, ಉಳಿದ ವೃತ್ತಿಗಳು ಬಳಸಿದವು. ಜೀವನದಲ್ಲಿ ತುಂಬ ಆಯ್ಕೆಗಳಿವೆ. ನಾವು ಹೇಗೆ ಬದುಕ್ತೀವಿ, ಹೇಗೆ ಪಡ್ಕೊಳ್ತೀವಿ ಅನ್ನೋ ನಮ್ಮನ್ನು ಬದುಕು ನಿರ್ಧಾರ ಮಾಡುತ್ತೆ. ಇನ್ನು ಕೆಲವರು ಹೇಳ್ತಾರೆ, ನಮಗೆ ನಮ್ಗೆ ಅಸೈನ್ಮೆಂಟ್ ಕೊಡ್ತಾರೆ, ನಾವು ಗೂಗಲಲ್ಲಿ ಅದನ್ನು ನೋಡ್ಬಿಟ್ಟು ಕಾಪಿ ಮಾಡ್ಕೊಂಡು ಬರ್ತೀವಿ ಅಂತ. ನೋಡಿ, ವೇಸ್ಟ್ಗಳು ನಿಮಗೆ ಮನೆ ಕೆಲಸ ಕೊಡೋದು ಏನಕ್ಕೆ ಅಂದರೆ ನಿಮ್ಮನ್ನು ನಿರಂತರವಾಗಿ ನೀವು ಓದುವ ಕೆಲಸದಲ್ಲಿ ತೊಡಗಿಸ್ಬೇಕು ಅಂತ. ನೀವು ಕಾಪಿ ಮಾಡ್ಕೊಂಡು ಬರ್ತೀರ ಅಂತ ಹೋಗಿ ಕಾಪಿ ಮಾಡ್ತಿರೋದು
ತಪ್ಪಲ್ಲ. ವಿಷಯನ ಓದ್ಕೊಂಡು ಆಲೋಚನೆ ಮಾಡ್ಕೊಂಡು ಬರಬೇಕು. ಶಿಕ್ಷಣ ಉದ್ದೇಶ ನಿಮ್ಮನ್ನ ಸ್ವಂತವಾಗಿ ಮಾಡುವಂತೆ ಮಾಡೋದು. ನೀವು ಚಾಟ್ ಜಿಪಿಟಿ ಕಾಪಿ ಮಾಡ್ಕೊಂಡು ಬಂದ್ರು, ಗೂಗಲ್ ಕಾಪಿ ಮಾಡ್ಕೊಂಡು ಬಂದ್ರು, ನಿಮ್ಮ ಅದೊಂದು ಬರಲ್ಲ. ಅರ್ಥ ಆಗುತ್ತಾ? ಆದ್ರಿಂದ ನಾವೆಷ್ಟು ಪ್ರಾಮಾಣಿಕವಾಗಿರ್ತೀವಿ, ನಾವೆಷ್ಟು ನಮ್ಮ ಉದ್ದೇಶವನ್ನು ಸ್ಪಷ್ಟವಾಗಿ ಮಾಡ್ತೀವಿ, ಅದು ನಮ್ಮ ಬದುಕಿನ ನಿರ್ಧಾರ ಮಾಡುತ್ತೆ. ಜೀವನದಲ್ಲಿ ನೀಟ್ ಒಂದೇ ಅಲ್ಲ, ಅದು ಹಲವು ಅವಕಾಶ ಇದೆ. ಯಾವತ್ತೂ ಧನಾತ್ಮಕವಾಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ, ನಕಾರಾತ್ಮಕವಾಗಿ. ಶುಭ.